ವರಮಹಾಲಕ್ಷ್ಮಿ ವ್ರತದ ದಿನ ಮಹಾಲಕ್ಷ್ಮಿ ದೇವಿಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ಬಣ್ಣದ ಸೀರೆ ಉಡಿಸಬೇಕು, ಮುಟ್ಟಾದ ಸ್ತ್ರೀಯರು ಎಷ್ಟನೇ ದಿನ ಆಗಿದ್ದರೆ ಪೂಜೆ ಮಾಡಬಹುದು, ಆಗಸ್ಟ್ 21ಕ್ಕೆ ಹಬ್ಬ ಮಾಡಲು ಆಗಲಿಲ್ಲವೆಂದರೆ ಯಾವ ಶುಕ್ರವಾರ ಹಬ್ಬ ಮಾಡಬಹುದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ವರಮಹಾಲಕ್ಷ್ಮಿ ವ್ರತಕ್ಕಾಗಿ ವರ್ಷಗಳಿಂದ ಪ್ರತಿಯೊಬ್ಬರು ಕಾದಿರುತ್ತೀರಿ. ಸಕಲ ಸೌಭಾಗ್ಯಗಳನ್ನು ನೀಡಿ ಮನೆಗೆ ಮಹಾಲಕ್ಷ್ಮಿ ದೇವಿ ಆಗಮಿಸುವ ಪರಮ ಪವಿತ್ರವಾದ ದಿನದಂದು ಮನೆ ಮನಸ್ಸು ಪರಿಶುದ್ಧವಾಗಿರಬೇಕು. ಈ ವರ್ಷ ವರಮಹಾಲಕ್ಷ್ಮಿ ವ್ರತವು ಆಗಸ್ಟ್ 28ನೇ ತಾರೀಕು ಬಂದಿದೆ. ಕೆಲವರು ಆಗಸ್ಟ್ 21ಕ್ಕೆ ಹಬ್ಬ ಆಚರಿಸಿದರೆ ಇನ್ನು ಕೆಲವರು ಆಗಸ್ಟ್ 28ಕ್ಕೆ ವರಮಹಾಲಕ್ಷ್ಮಿ ಆಚರಿಸುತ್ತಾರೆ. ಈ 2 ದಿನಕ್ಕೂ ಪೂಜೆಯ ಸಮಯಗಳನ್ನು ತಿಳಿದು ಆ ನಂತರ ಉಳಿದ ಮಾಹಿತಿ ತಿಳಿಯೋಣ. ಆಗಸ್ಟ್ 21 ಶುಕ್ರವಾರ ವರಮಹಾಲಕ್ಷ್ಮಿ ಆಚರಿಸುವವರಿಗೆ ಪೂಜೆಯ ಸಮಯ ಬಂದು ಸಿಂಹ ಲಗ್ನ ಬೆಳಿಗ್ಗೆ 6 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 20 ನಿಮಿಷ, ವೃಶ್ಚಿಕ ಲಗ್ನ ಮಧ್ಯಾಹ್ನ 1 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ 15 ನಿಮಿಷ, ಸಂಜೆ ಕುಂಭ ಲಗ್ನ 7 ಗಂಟೆಯಿಂದ ರಾತ್ರಿ 8 ಗಂಟೆ 30 ನಿಮಿಷ. ಆಗಸ್ಟ್ 28 ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆಗೆ ಶುಭ ಮುಹೂರ್ತಗಳು ಯಾವುವೆಂದರೆ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ 4 ಗಂಟೆ 36 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 25 ನಿಮಿಷ. ಈ ಸಮಯ ಬಿಟ್ಟರೆ ಸಿಂಹ ಲಗ್ನ ಬೆಳಿಗ್ಗೆ 5 ಗಂಟೆ 28 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 35 ನಿಮಿಷ. ಈ ಸಮಯ ಬಿಟ್ಟರೆ ತುಲಾ ಲಗ್ನದಲ್ಲಿ ಬೆಳಿಗ್ಗೆ 9 ಗಂಟೆ 35 ನಿಮಿಷದಿಂದ 10 ಗಂಟೆ, ಸಂಜೆ ಗೋಧೂಳಿ ಲಗ್ನದಲ್ಲಿ 5 ಗಂಟೆ 50 ನಿಮಿಷದಿಂದ ರಾತ್ರಿ 7 ಗಂಟೆ 34 ನಿಮಿಷದ ಒಳಗೆ ದೇವಿ ಪೂಜೆ ಮಾಡಬಹುದು ಅಥವಾ ಪೂಜೆ ಆರಂಭಿಸಬಹುದು. ಇನ್ನು ದೇವಿಗೆ ಯಾವ ಬಣ್ಣದ ಸೀರೆಗಳನ್ನು ಅಲಂಕಾರಕ್ಕೆ ಬಳಸಬಹುದು ಅಥವಾ ಉಡಿಸಬಹುದು ಎಂದರೆ ವರಮಹಾಲಕ್ಷ್ಮಿ ದೇವಿಗೆ ಈ ವರ್ಷ ಹಳದಿ ಬಣ್ಣ, ತಿಳಿ ಹಸಿರು ಬಣ್ಣ, ಆಕಾಶ ನೀಲಿ ಬಣ್ಣ, ಮೆರೂನ್, ಕೆಂಪು, ತಿಳಿ ಗುಲಾಬಿ, ಕ್ರೀಮ್ ಬಣ್ಣದ ಸೀರೆಗಳನ್ನು ಉಡಿಸಬಹುದು. ಮನೆಯಲ್ಲಿ ಸೂತಕಗಳಿದ್ದರೆ, ಸಾವಾಗಿದ್ದರೆ 1 ವರ್ಷದ ತನಕ ಯಾವುದೇ ಹಬ್ಬ ಹಾಗೂ ವ್ರತಗಳನ್ನು ಆಚರಿಸಬಾರದು ಎಂದು ಶಾಸ್ತ್ರ ಹೇಳುತ್ತದೆ. ಹಬ್ಬ ಇನ್ನೇನು ನಾಳೆ ನಾಳಿದ್ದು ಅಂದಾಗ ಮುಟ್ಟಾದರೆ ಅಥವಾ ಹಬ್ಬದ ದಿನವೇ ಮುಟ್ಟಾದರೆ ಈ ಹಬ್ಬ ಹಾಗೂ ಲಕ್ಷ್ಮೀ ಪೂಜೆ ಮಾಡಬೇಡಿ. ಮುಟ್ಟಾಗಿ 5ನೇ ದಿನ ಆಗಿದ್ದು ಸಂಪೂರ್ಣ ನಿಂತಿದೆ ಎಂದರೆ ಮಾತ್ರ ಹಬ್ಬ ಆಚರಿಸಬಹುದೇ ಹೊರತು 5 ದಿನ ಆಗಿದೆ ಎಂದು ಮನಸ್ಸಿಗೆ ಬಂದಂತೆ ಹಬ್ಬ ಮಾಡಬಾರದು. ಮೊದಲ ಸಲ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಬೇಕು ಎಂದರೆ ಕೆಲವು ನಿಯಮಗಳನ್ನು ನಿಮ್ಮ ಮನೆಯ ದೊಡ್ಡವರ ಮೂಲಕ ತಿಳಿದು ಅವರ ಅನುಮತಿ ಪಡೆದು ಆಚರಿಸಿ. ಹೊಸದಾಗಿ ಮದುವೆಯಾದ ದಂಪತಿಗಳು ಮೊದಲ ಸಲ ವರಮಹಾಲಕ್ಷ್ಮಿ ಆಚರಣೆ ಮಾಡುತ್ತೀವಿ ಎಂದರೆ ಮದುವೆಯಾದ ಮೊದಲ ವರ್ಷ ಹಬ್ಬ ಆರಂಭಿಸಬಹುದು, 2ನೇ ವರ್ಷ ಆರಂಭಿಸಬಾರದು, 3ನೇ ವರ್ಷ ಆಗಿದ್ದರೆ ಆರಂಭಿಸಬಹುದು. ಹೀಗೆ ಬೆಸ ಸಂಖ್ಯೆಯಲ್ಲಿ ಬರುವ ವರ್ಷಗಳಲ್ಲಿ ಹೊಸದಾಗಿ ಮದುವೆಯಾದ ದಂಪತಿಗಳು ವರಲಕ್ಷ್ಮಿ ವ್ರತ ಆರಂಭಿಸಬೇಕು. ವರಮಹಾಲಕ್ಷ್ಮಿ ಹಬ್ಬವನ್ನು ಗರ್ಭಿಣಿ ಸ್ತ್ರೀಯರು 5 ತಿಂಗಳ ಒಳಗಿದ್ದರೆ ಮಾತ್ರ ಮಾಡಬಹುದು. ಬಾಣಂತಿಯರಾದರೆ 3 ತಿಂಗಳು ಆದ ನಂತರವೇ ವ್ರತ ಆಚರಿಸಬೇಕು. ಉಪವಾಸ ಮಾಡಿ ವ್ರತ ಮಾಡುವವರು ಕಠಿಣ ಉಪವಾಸ ಇರಬಾರದು. ದೇವಿಯನ್ನು ನೆನೆದು ಹಾಲು ಹಣ್ಣನ್ನು ಸೇವಿಸುತ್ತಾ ಉಪವಾಸ ಮಾಡಬೇಕು. ಹಬ್ಬದ ದಿನ ನಿಮ್ಮ ಕೈಗೆ ವ್ರತ ಸೂತ್ರವನ್ನು ಕಟ್ಟಿಕೊಳ್ಳುವಾಗ ತಪ್ಪದೆ ಈ ನಾಮಗಳನ್ನು ಹೇಳಿಕೊಳ್ಳಬೇಕು. ಇದರಿಂದ ಅಮ್ಮನವರ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ವ್ರತದ ದಾರಕ್ಕೆ 9 ಗಂಟುಗಳನ್ನು ನೀವು ಹಾಕುವಾಗ ಒಂದೊಂದು ಗಂಟು ಹಾಕುವಾಗ ಒಂದೊಂದು ನಾಮವನ್ನು ಹೇಳಬೇಕು. ವ್ರತದ ದಾರಕ್ಕೆ ಒಟ್ಟು 12 ಗಂಟನ್ನೇ ಹಾಕಬೇಕು. ಆದರೆ ಮೊದಲು 9 ಗಂಟು ಹಾಕಿರ್ತೀರಾ. ಹೂವನ್ನು ಸೇರಿಸಿ ಕಟ್ಟುವಾಗ ಒಟ್ಟು 12 ಗಂಟುಗಳಾಗುತ್ತದೆ. 9 ಗಂಟುಗಳನ್ನು ಹಾಕುವಾಗ ಮೊದಲನೇ ಗಂಟು ಹಾಕುವ ಮುನ್ನ ಓಂ ಕಮಲಾಯೈ ನಮಃ, 2ನೇ ಗಂಟಿಗೆ ಓಂ ರಮಾಯೈ ನಮಃ, ಹೀಗೆ ಒಂದೊಂದು ಗಂಟು ಹಾಕುತ್ತಾ ಓಂ ಲೋಕಮಾತ್ರೇ ನಮಃ, ಓಂ ವಿಶ್ವಜನನ್ಯೈ ನಮಃ, ಓಂ ವಿಶ್ವಸಾಕ್ಷಿಣ್ಯೈ ನಮಃ, ಓಂ ಕ್ಷೀರಾಬ್ಧಿ ತನಯಾಯೈ ನಮಃ, ಓಂ ಚಂದ್ರ ಸಹೋದರಿಯೈ ನಮಃ, ಓಂ ಹರಿವಲ್ಲಭಾಯೈ ನಮಃ, ಓಂ ವರಲಕ್ಷ್ಮೀ ನಮಃ, ಹೀಗೆ 9 ನಾಮಗಳನ್ನು ಹೇಳಿಕೊಂಡು ಕಂಕಣ ತಯಾರು ಮಾಡಿಕೊಳ್ಳಬೇಕು. ಇದರಿಂದ ವರಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಈ ದಿನ ಪೂಜೆಯಲ್ಲಿ ಯಾವುದೇ ಕಾರಣಕ್ಕೂ ಕಪ್ಪು ಹಾಗೂ ನೀಲಿ ಬಣ್ಣದ ಬಳೆಗಳನ್ನು ಇಡಬೇಡಿ. ಮನೆಗೆ ಬಂದವರಿಗೂ ಈ ಬಣ್ಣದ ಬಳೆಗಳನ್ನು ನೀಡಬಾರದು. ಕಳಸಕ್ಕೆ 5 ಮಾವಿನ ಎಲೆ ಅಥವಾ 5 ವಿಳೆದೆಲೆಗಳನ್ನು ಇಟ್ಟು ಪೂಜೆ ಮಾಡಬಹುದು. ದೇವಿಗೆ ಪೂಜೆ ಮಾಡುವ ನೀವು ಕೂಡ ಹಣೆಗೆ ಕುಂಕುಮದ ತಿಲಕ, ಕೆನ್ನೆಗೆ ಅರಿಶಿನ, ಮುಡಿಗೆ ಹೂವು, ಕೈ ತುಂಬ ಗಾಜಿನ ಬಳೆಗಳು, ಕಾಲಿಗೆ ಗೆಜ್ಜೆ ಹಾಕಿಕೊಂಡು ಮಹಾಲಕ್ಷ್ಮಿ ದೇವಿಯಂತೆ ಮನೆ ತುಂಬ ಸಂತಸದಿಂದ ಓಡಾಡುತ್ತಿರಬೇಕು. ಈ ದಿನ ಸ್ನಾನ ಮಾಡುವ ನೀರಿಗೆ ಮನೆಯ ಸದಸ್ಯರು ಸ್ವಲ್ಪ ಅರಿಶಿಣ ಬೆರೆಸಿ ನಂತರ ಸ್ನಾನ ಮಾಡಿ ಕಳಸಕ್ಕೆ ಇಡುವ ತೆಂಗಿನಕಾಯಿ ಚೆನ್ನಾಗಿದ್ಯಾ, ಸೀಳು ಬಿಟ್ಟಿಲ್ಲವಾ ಎಂದು ಮೊದಲೇ ನೋಡಿಕೊಳ್ಳಿ. ಮನೆಗೆ ಆ ದಿನ ಎಷ್ಟೇ ಜನ ಮುತ್ತೈದೆಯರು ಬಂದರೂ
ಬಂದರೂ ನಗುಮುಖದಿಂದ ಸತ್ಕರಿಸಿ ಅವರನ್ನೇ ಮಹಾಲಕ್ಷ್ಮಿ ರೂಪದಲ್ಲಿ ನೋಡುತ್ತಾ ಕುಡಿಯಲು ಪಾನಕ, ನೀರು, ಅರಿಶಿಣ, ಕುಂಕುಮ, ತಾಂಬೂಲ ನೀಡಿ ಅವರ ಆಶೀರ್ವಾದ ಪಡೆದುಕೊಳ್ಳಿ. ಹಬ್ಬದಲ್ಲಿ ಪ್ಲಾಸ್ಟಿಕ್ ಪದಾರ್ಥಗಳನ್ನು ಒಂದು ಮಿತಿಯಲ್ಲಿ ಬಳಸಿ. ಅತಿಯಾದರೆ ಅಮೃತವೂ ವಿಷವಾಗುತ್ತದೆ. ಪ್ಲಾಸ್ಟಿಕ್ ಹೂಗಳಿಂದ ದೇವಿಗೆ ಯಾವುದೇ ಕಾರಣಕ್ಕೂ ಅಲಂಕಾರ ಮಾಡಬೇಡಿ. ಹೂಗಳ ಬೆಲೆ ಗಗನಕ್ಕೆ ಏರಿದೆ ನಿಜ. ಭಕ್ತಿಯಿಂದ 1 ಮೊಳ ಹೂವನ್ನು ಅರ್ಪಿಸಿದರೂ ಭಕ್ತಿ ಮಾತ್ರ ಮಹಾಲಕ್ಷ್ಮೀ ದೇವಿಯ ಪೂಜೆಗೆ ಮುಖ್ಯ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮ್ಮ ಮನೆಯಲ್ಲಿ ಶಾಂತಿ, ಪ್ರೀತಿ ಹೆಚ್ಚಾಗಿರಬೇಕು. ಕೋಪ ತಾಪ ಮಾಡಿಕೊಂಡು ಯಾರ ಮೇಲೂ ಆ ದಿನ ಕೂಗಾಡಬೇಡಿ. ಮನೆಗೆ ಮಹಾಲಕ್ಷ್ಮಿ ಯಾವುದೇ ರೂಪದಲ್ಲಿ ಬರಬಹುದು. ಆ ದಿನ ಮನೆಗೆ ಗೋಮಾತೆ ಬಂದು ಬಾಗಿಲ ಬಳಿ ನಿಂತರೆ ನಿಮ್ಮಂತ ಅದೃಷ್ಟವಂತರು ಮತ್ತೊಬ್ಬರಿಲ್ಲ. ಮುಕ್ಕೋಟಿ ದೇವತೆಗಳ ಸ್ವರೂಪವಾದ ಗೋಮಾತೆ ಮನೆಗೆ ಬಂದರೆ ಹಣ್ಣು, ಹಂಪಲು, ಬೆಲ್ಲ ನೀಡಿ ಬಾಲ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಬೇಕು. ಗೋಮಾತೆಯ ಪಾದ ನಿಮ್ಮ ಮನೆ ಅಂಗಳ ಸ್ಪರ್ಶ ಮಾಡಿದರೆ ಮಹಾಲಕ್ಷ್ಮಿ ನಿಮಗೆ ಅನುಗ್ರಹಿಸಿ ಅದೃಷ್ಟ ನೀಡಲಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಿ. ವ್ರತ ಮಾಡಲು ಕೆಲವು ಕಾರಣಗಳಿಂದ ಆಗಲಿಲ್ಲವೆಂದರೆ ಅಕ್ಕಪಕ್ಕದ ಮನೆಯವರು ಆಚರಿಸುವ ವರಮಹಾಲಕ್ಷ್ಮಿ ವ್ರತವನ್ನು ಕಣ್ತುಂಬಿಕೊಂಡು ಅವರಿಗೆ ಸಹಾಯ ಮಾಡಿ. ನೀವು ಮುಟ್ಟಾಗಿದ್ದರೆ ಯಾರಾದರೂ ಕುಂಕುಮಕ್ಕೆ ಕರೆದರೆ ಬರೋದಿಲ್ಲ ಎಂದು ಹೇಳಬಾರದು. ಬದಲಾಗಿ ನಾನು ಬರುವಂತಿಲ್ಲ, ಈ ದಿನದ ಬದಲು ಮತ್ತೊಂದು ದಿನ ಬರುತ್ತೇನೆ ಎಂದು ಹೇಳಬೇಕು. ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ನಿಮಗೆ ಸಂದೇಹಗಳಿದ್ದರೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಂದನಾ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.